ಆಗ್ತದನಾ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಅಸ್ಸಾಂ ಆಗಿರ್ಬೋದು, ಕೇರಳ ಆಗಿರ್ಬೋದು, ಇಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅಂತೇಳಿ ನಮ್ಮ ವಿಶ್ಲೇಷಣಾಕಾರರ ಅಭಿಪ್ರಾಯ. ಯಾಕಂತಂದ್ರೆ ವೋಟಿಂಗ್ ಇಲ್ಲಿ ಹೆಚ್ಚಾಗಿದೆ, ಮೂರು ಕಡೆ ಹೆಚ್ಚಾಗಿದೆ. ಒಂದು 77% ಕಾಣ್ತದೆ ಕೇರಳದಲ್ಲೇ, ಇನ್ನೊಂದು 82% ಅಸ್ಸಾಂದಲ್ಲೇ, 85% ನಮ್ಮ ಪುದುಚೇರಿಯಲ್ಲಿ. ವಿಶೇಷವಾಗಿ ಹಿಂಗೆ ಹೆಚ್ಚಾದಾಗ ಆ್ಯಂಟಿ ಇನ್ಕಂಬನ್ಸಿ ಕೆಲಸ ಮಾಡ್ಲಿರ್ತದೆ, ಅದು ವಿನ್ ಆಗ್ತದೆ ಅಂತ ಒಂದು ಸಾಮಾನ್ಯ ನಮ್ಮ ನಂಬಿಕೆ. ಜೊತೆಗೆ ಇವತ್ತು ದೊಡ್ಡ ಇಶ್ಯೂಗಳನ್ನು ನಮ್ಮ ಕಾಂಗ್ರೆಸ್ ಇಟ್ಕೊಳ್ಳೋದು, ಇದು ಕೇರಳದಲ್ಲಿ ಆಗಿರ್ಬೋದು, ನಮ್ಮ ಈ ಒಂದು ಅಸ್ಸಾಂದಲ್ಲಿ ಆಗಿರ್ಬೋದು, ಜೊತೆಗೆ ಪುದುಚೇರಿಯಲ್ಲೂ ಸಹಿತ ಅಲ್ಲಿ ವಿಶೇಷವಾಗಿ ಅಣ್ಣಾ ಡಿಎಂಕೆಗಳ ಪ್ರಭಾವ ಹೆಚ್ಚಿರೋದ್ರಿಂದಾಗಿ ಇವೆರಡೂ ಕಡೆ ಮಾತ್ರ ಕಾಂಗ್ರೆಸ್ಸಿನ ಕಡೆಗೆ ಒಲವು ಜನರು ಹೆಚ್ಚದ ಅನ್ನುವಂಥದ್ದು ಕೇಳಿಬರ್ತಾ ಇದೆ. ಯಾಕಂದ್ರೆ ಅಲ್ಲಿ ಮುಖ್ಯ ವಿಷಯ ಮಾಡಿಕೊಂಡಿದ್ದು ಕಾಂಗ್ರೆಸ್ಸ, ಒಂದನೇದು ಈ ನಿರುದ್ಯೋಗ, ಎರಡನೇದು ಭ್ರಷ್ಟಾಚಾರ. ಇವೆರಡು ದೊಡ್ಡ ಇಶ್ಯೂ ತಗೊಂಡು ಅವ್ರು ಬೆನ್ನತ್ತಿದ್ರು. ಅದೇ ಕಾಲಕ್ಕೆ BJP ಬೆನ್ನತ್ತಿದ್ದು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಡೆವಲಪ್ಮೆಂಟ್, ನಾವು ಡೆವಲಪ್ಮೆಂಟ್ ಮಾಡಿವಪ್ಪ, ಬೆಳೆಸಿದ್ದೀವಿ, ಡಬಲ್ ಇಂಜಿನ್ ಸರ್ಕಾರದ ಅಂಥೇಳಿ ಹೇಳುವಂಥದ್ದು. ಆದರೆ ಇವತ್ತು ನೇರವಾಗಿ ಹಿಮಂತ ಶರ್ಮಾ